ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಚಮತ್ಕಾರ ಮತ್ತು ನಿಮ್ಮ ನಡೆ ನುಡಿ ಚೆನ್ನಾಗಿದ್ರೆ ಪುರಸ್ಕಾರ. ಇದನ್ನೆಲ್ಲ ಮೈಗೂಡಿಸ್ಕೊಂಡಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಪ್ರೆಸ್ಟೀಜ್ ಫಾಲ್ಕನ್ ಸಿಟಿಗೆ ಬರೋದು, ಇನ್ಫ್ಯಾಕ್ಟ್ ಇಟ್ ಈಸ್ ಮೈ ಪ್ರೆಸ್ಟೀಜ್ ಟು ಕಮ್ ಟು ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ. ಇವತ್ತು ನಾನು ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಣಯ ರಾಜರಾದಂತಹ ಶ್ರೀನಾಥ್ ಅವರಿದ್ದಾರೆ ಮತ್ತು ವೇಣುಗೋಪಾಲ್ ರೆಡ್ಡಿ ಅವರಿದ್ದಾರೆ, ಕುಮಾರ್ ಅವರಿದ್ದಾರೆ. ಇಲ್ಲಿ ನೆರೆದಿರ್ತಕ್ಕಂಥ ತಾವೆಲ್ಲ ಪ್ರೆಸ್ಟೀಜ್ ಫಾಲ್ಕನ್ ರೆಸಿಡೆಂಟ್ಸು, ನಿವಾಸಿಗಳೆಲ್ಲ ಇದ್ದೀರಿ. ಇವತ್ತು ನಾನು ನಿಮ್ಮ ಮುಂದೆ ಸಂಸದನಾಗಿ ಬಂದಿರೋದು ನನ್ನಿಂದ ಅಲ್ಲ, ತಮ್ಮೆಲ್ಲರ ಪ್ರೀತಿ, ಅಭಿಮಾನ ಮತ್ತು ಮತಗಳಿಂದ ಬಂದಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ಫಾಲ್ಕನ್ ಸಿಟಿಲಿ ಬಂದು ನೋಡಿದ್ರೆ ಇದು ಕೇವಲ ಕನ್ನಡ ರಾಜ್ಯೋತ್ಸವ ಅಲ್ಲ, ಕನ್ನಡ ರಾಜ್ಯೋತ್ಸವದ ಹಬ್ಬ ಅಂತಾನೆ ಹೇಳ್ಬೋದು, ಜಾತ್ರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ರೀತಿ ಕಾರ್ಯಕ್ರಮಗಳು ಬೇಕು. ಯಾಕೆಂದ್ರೆ ಕನ್ನಡ ನಾವು ಪ್ರೀತಿಸುವ ಭಾಷೆ, ಕನ್ನಡ ನಾವು ಮಾತನಾಡುವ ಭಾಷೆ, ಕನ್ನಡ ಮಾತೃಭಾಷೆ. ಆದರೆ ಇಂಗ್ಲಿಷ್ ಕೂಡ ಬದುಕುವ ಭಾಷೆ ಆಗಿದೆ. ಸೊ ಮಾತೃಭಾಷೆ, ಪ್ರೀತಿಸುವ ಭಾಷೆ ಒಂದು ಕಡೆ, ಬದುಕುವ ಭಾಷೆ ಇನ್ನೊಂದು ಕಡೆ. ಹೀಗಾಗಿ ಎರಡನ್ನು ಕೂಡ ಸಮತೋಲನವಾಗಿ ನಾವು ತೆಗೆದುಕೊಂಡು ಹೋಗ್ಬೇಕು. ಕನ್ನಡವನ್ನ ಪ್ರೀತಿಸಬೇಕು, ಕನ್ನಡವನ್ನ ನಾವು ಬಳಸಬೇಕು. ಅಂದ್ರೆ ಕನ್ನಡ ಬೆಳಿಬೇಕಾದ್ರೆ ಬಹಳ ಮುಖ್ಯವಾದದ್ದು, ನಾವು 3 ದಿವಸನಾದ್ರೂ ಕನ್ನಡ ಮಾತಾಡಬೇಕು. ಯಾವ್ದು 3 ದಿವಸ? ವಾರದಲ್ಲಿ ಇವತ್ತು, ನಿನ್ನೆ, ನಾಳೆ. ಆ 3 ದಿವಸ ಈಗ ನಮ್ಮ ಹಾಸ್ಯ ಮತ್ತು ನಗಿಸುವ ತಂಡದವರು ಬಂದಿದ್ದಾರೆ. ಗಂಗಾವತಿ ಪ್ರಾಣೇಶ್ವರ್ ಬಂದಿದ್ದಾರೆ, ಮಹಾಮನಿಯವರು ಬಂದಿದ್ದಾರೆ, ಜೋಶಿ ಅವರು ಬಂದಿದ್ದಾರೆ. ಸೊ 3 ದಿವಸ ನಾವು ಏನೇನ್ ಮಾಡಬೇಕು? ವಾರದಲ್ಲಿ 3 ದಿವಸ ಒಂದು ಕನ್ನಡ ಮಾತಾಡಬೇಕು, ಇನ್ನೊಂದು 3 ದಿವಸ ನಗಬೇಕು, 3 ದಿವಸ ಬೇರೆಯವ್ರ ಬಗ್ಗೆ ಒಳ್ಳೆ ಮಾತಾಡಬೇಕು, ಮತ್ತು 3 ದಿವಸ ನಾವು ವಾಕಿಂಗ್ ಮಾಡಬೇಕು, 3 ದಿವಸ ಸ್ನೇಹಿತರನ್ನ ನಾವು ಭೇಟಿ ಮಾಡಬೇಕು. ಆವಾಗ ನೋಡಿ, ನೀವು 3 ದಿವಸ ಅನ್ಕೊಂಡು ನೀವು 100 ದಿವಸ ಬದುಕ್ತೀರಾ ಅಂತ ಹೇಳ್ಬೇಕಾಗುತ್ತೆ. ಸೊ ಕನ್ನಡ ಕನ್ನಡಕವಾಗಿರಬಾರ್ದು, ಕಣ್ಣಾಗಿರ್ಬೇಕು ಅಂತ ನನ್ನ ಭಾವನೆ. ಕನ್ನಡಕ ನಾವು ಬೇಕಾದಾಗ ಹಾಕೊಂತೀವಿ. ಸೊ ಹಿಂದೆ ಒಂದು ಕಾಲ ಇತ್ತು, ಬಹಳ ಈ ಕೂಲಿಂಗ್ ಗ್ಲಾಸ್ ಅಂತ ನಾನು ಚಿಕ್ಕ ಹುಡುಗರಲ್ಲಿ ನೋಡಿದ್ದೆ. ಅಫ್ಕೋರ್ಸ್ ಇವಾಗ ಕಾಮನ್ ಇದೆ. ಆವಾಗ ಕೂಲಿಂಗ್ ಗ್ಲಾಸ್ ಹಾಕಿದ್ರೆ ಅವನು ಬಹಳ ಮೇಧಾವಿ ಅಥವಾ ದೊಡ್ಡ ಶ್ರೀಮಂತ ಅನ್ನೋರು ಹಳ್ಳಿಗಳ ಕಡೆ. ಅಥವಾ ಅದ್ ನೋಡಿದ್ರೆ ಅವರು ಇಲ್ಲಿ ಸಿಟಿನಲ್ಲಿ ಏನೇನೋ ಸಣ್ಣ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಬಸ್ ಇಳಿದ ಕೂಡ್ಲೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬರೋರು. ಕೆಲವು ಒಂದ್ ದಿವಸ ಕತ್ನೆಯಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೋ ಬರ್ತಾ ಇದ್ರು, ಬಂದು ಅದೇನೋ ಒಂದ್ ಕಡೆ ಬಿದ್ದೋದ್ರು ಅನ್ಸುತ್ತೆ. ಸೊ ಕನ್ನಡ ಕನ್ನಡಕವಾಗಿರಬಾರ್ದು, ಕಣ್ಣಾಗಿರ್ಬೇಕು. ಅದರಿಂದ ನಾವು ಕನ್ನಡವನ್ನ ಈಗ ಸಹಜವಾಗಿ ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನಾವು ಓದಿಸ್ತೀವಿ, ಇಂಗ್ಲಿಷ್ ಶಾಲೆಗಳಲ್ಲಿ ಓದಿಸ್ತೀವಿ, ಅಲ್ಲಿ ಕನ್ನಡ ಒಂದು ಸಬ್ಜೆಕ್ಟ್ ಕೂಡ ಇರುತ್ತೆ. ಆದರೆ ನಾವು ಮನೆಯಲ್ಲಿ ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕನ್ನಡದಲ್ಲಿ ಮಾತಾಡಿಸ್ಬೇಕು. ಆವಾಗ ಅದಕ್ಕೆ ಬಹಳ ಒಂದು ಇರುತ್ತೆ. ನೋಡಿ, ಯಾವುದೇ ಒಂದು ಭಾಷೆ ಆಗ್ಲಿ, ಭಾಷೆ ಒಂದು ಭಾವನಾತ್ಮಕವಾದಂತ ಸಂಬಂಧ. ಈಗ ನೋಡ್ಬೋದು, ಯಾರಾದ್ರೂ ತುಳು ಮಾತಾಡ್ತಾ ಇದ್ರೆ ಅಕಸ್ಮಾತ್ ಆ ಭಾಗದವ್ರು ಬಂದ್ರೆ ಎಲ್ಲ ಅದು ಒಂಥರ ಜೇನಿಗೆ ಮುತ್ಕೊಂಡಂಗೆ ಆ ಭಾಗದವ್ರು ಮುತ್ಕೊಂತಾರೆ. ಅಥವಾ ನಾವು ಕನ್ನಡ ಈಗ ಯಾವಾಗ ಈ ಭಾಷೆ ಮಹತ್ವ ಜಾಸ್ತಿ ಗೊತ್ತಾಗುತ್ತೆ ಅಂದ್ರೆ, ನಾವು ಹೊರದೇಶಗಳಿಗೆ ಹೋದಾಗ ಭಾಷೆಯ ಮಹತ್ವ ಬಹಳ ಮುಖ್ಯ. ಯಾರಾದ್ರೂ ಏರ್ಪೋರ್ಟ್ ಅಲ್ಲಿ ಆಗ್ಬೋದು, ರೈಲ್ವೆ ಸ್ಟೇಷನ್ ಅಲ್ಲಿ ಆಗ್ಬೋದು, ಆ ಮಾತೃಭಾಷೆಯನ್ನ ನಾವು ಮಾತಾಡ್ತಾ ಇದ್ರೆ ನಾವೇ ಮೊನ್ನೆ ನಾನು ದುಬೈಗೆ ಹೋಗಿದ್ದೆ. ಅಲ್ಲಿ ನಾವು ಲ್ಯಾಂಡ್ ಆದ್ಮೇಲೆ ಸುಮಾರು ಜನ ಅಲ್ಲಿದ್ದವರೆಲ್ಲ ಮಾತಾಡಿಸ್ತಾ ಇದ್ರು, ಫೋಟೋ ಬೇಕು ಅಂತ ಇದ್ರು. ಅಲ್ಲಿ ಅವ್ರ ಸೆಕ್ಯೂರಿಟಿ ಅವರು, ಇಲ್ಲ ಆ ಕಡೆ ಹೋಗಿ ಈ ಕಡೆ ಹೋಗಿ
ಅಂದ್ರೆ ಅಂದ್ರೆ ಭಾಷೆ ಅನ್ನೋದಕ್ಕೆ ಒಂದು ಅಯಸ್ಕಾಂತ ಶಕ್ತಿ ಇರುತ್ತೆ. ಇಟ್ ಹ್ಯಾಸ್ ಎ ಮ್ಯಾಗ್ನೆಟಿಕ್ ಪವರ್ ಅಂತ ಹೇಳ್ತೀವಲ್ಲ, ಅದರಿಂದ ಭಾಷೆಯನ್ನ ನಾವು ಬೇರೆ ಭಾಷೆಗಳನ್ನು ಕೂಡ ನಾವು ಪ್ರೀತಿಸ್ಬೇಕಾಗತ್ತೆ. ಸೊ ಇವತ್ತು ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ತಾವೆಲ್ಲ ಹಮ್ಮಿಕೊಂಡಿರೋದು ಬಹಳ ಸಂತೋಷದ ವಿಚಾರ.